ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಈ ಒಂದು ಟಾಪಿಕ್ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ತಿಳಿಸಿ ಕೊಡ್ತೇನೆ. ಭಾರತದಲ್ಲಿ ಈ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಯಾವಾಗ ಸ್ಥಾಪನೆ ಆದವು, ಅವು ಎದುರಿಸುವಂಥ ಸಮಸ್ಯೆಗಳೇನು ಮತ್ತು ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕ್ರಮಗಳು ಯಾವುವು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತೇನೆ. ಇದು ಎಕ್ಸಾಮ್ಗಳು ನಿಮಗೆ ಏನು ಮಾಡ್ತಾನೆ 10 ಅಂಕದ ಪ್ರಶ್ನೆಯಾಗಿ ಕೇಳುವಂಥ ಸಂಭವ ಇರ್ತದೆ. ಹೀಗಾಗಿ ಆ 10 ಅಂಕವನ್ನು ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾನು ನಿಮಗೆ ಈ ಒಂದು ಟಾಪಿಕನ್ನು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಈ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಏನಿದೆಯಲ್ಲ ವಿದ್ಯಾರ್ಥಿಗಳೇ, ಇದು ದೇಶದ ಕೈಗಾರಿಕಾ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಏನ್ರಿ, ದೇಶದ ಕೈಗಾರಿಕಾ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ಕಾರ್ಯವನ್ನು ನಿರ್ವಹಿಸುವುದು ಯಾವುದು? ಈ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ. ಯಾಕಂತಂದ್ರೆ ಇಲ್ಲಿ ಯಂತ್ರೋಪಕರಣಗಳಾಗ್ಬೋದು, ವಾಹನ ನಿರ್ಮಾಣ ಆಗ್ಬೋದು, ಆಮೇಲೆ ರೈಲುಗಳು, ರಕ್ಷಣಾ ಕ್ಷೇತ್ರ, ಈ ಎಲ್ಲ ಕೈಗಾರಿಕೆಗಳ ಮೇಲೆ ಅವಲಂಬಿತವಾಗಿರುವುದು ಯಾವುದಂತಂದ್ರೆ ಈ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ. ಇದು ಸಮರ್ಪಕವಾಗಿದ್ದಾಗ ಮಾತ್ರ ನಾವೇನು ಮಾಡ್ಬೋದು, ಉತ್ತಮವಾದಂತಹ ಯಂತ್ರೋಪಕರಣಗಳಾಗ್ಬೋದು, ವಾಹನಗಳಾಗ್ಬೋದು, ಆಮೇಲೆ ರೈಲು, ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳನ್ನು ಸಮರ್ಪಕವಾಗಿ ನಾವು ಉತ್ಪಾದನೆಯನ್ನು ಮಾಡ್ಬೋದು. ಹೀಗಾಗಿ ಭಾರತವು ಇಂದು ಪ್ರಸ್ತುತ ಜಗತ್ತಿನಲ್ಲಿ ಉಕ್ಕು ಉತ್ಪಾದನೆಯಲ್ಲಿ ನಾವು 2ನೇ ಸ್ಥಾನದೊಳಗೆ ಕಂಡು ಬರ್ತೇವೆ. ಎಷ್ಟನೇ ಸ್ಥಾನ ವಿದ್ಯಾರ್ಥಿಗಳೇ? 2ನೇ ಸ್ಥಾನದೊಳಗೆ ಇದ್ದೇವೆ. ಹೀಗಾಗಿ ಭಾರತದ ಮೊದಲ ಆಧುನಿಕ ಉಕ್ಕಿನ ಕೈಗಾರಿಕೆ ಯಾವಾಗ ಸ್ಥಾಪನೆ ಆತಂತಂದ್ರೆ ಅದು 1907ರಲ್ಲಿ ಸ್ಥಾಪನೆ ಆಗ್ತದೆ. ಆ ಸ್ಥಾಪನೆ ಮಾಡಿರುವಂಥ ಕಂಪ್ನಿ ಯಾವುದಂತಂದ್ರೆ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಅಂತೇಳಿ, ಅದಕ್ಕೆ ನಾವು ಟೆಸ್ಕೋ ಅಂತ ಕರಿತೀವಿ. ಇದು ಎಲ್ಲೈತಂತಂದ್ರೆ ಜೆಮಸ್ಪಟ್ಪುರ್ ಅಂದರೆ ಈಗಿನ ಜಾರ್ಖಂಡ್ ಒಳಗೆ ಈ ಒಂದು ಕೈಗಾರಿಕೆಯನ್ನು ನಾವು ಇಲ್ಲಿ ಕಾಣ್ತೀವಿ. ಇದು ಮೊದಲ ಆಧುನಿಕ ಉಕ್ಕಿನ ಕೈಗಾರಿಕೆ. ಇದಾದಮೇಲೆ ನಾವೇನು ಮಾಡ್ತೀವಿ, ಜರ್ಮನಿಯ ಸಂಯೋಗದಲ್ಲಿ 1956ನೇ ಇಸ್ವಿ ಒಳಗೆ ರೋಕಿಲಾದಲ್ಲಿ ಏನು ಮಾಡ್ತೀವಿ, ಉಕ್ಕಿನ ಘಟಕವನ್ನು ನಾವು ಸ್ಥಾಪನೆಯನ್ನು ಮಾಡ್ತೀವಿ. ಇದು ಜರ್ಮನಿ ಸಂಯೋಗ. ಅದು ಎಲ್ಲಿ ಬರ್ತದೆ? ಒಡಿಸ್ಸಾದಲ್ಲಿ ಕಂಡು ಬರ್ತದೆ. ಇನ್ನೊಂದು ಪ್ರಮುಖ ಅಂತಂದ್ರೆ ಸೋವಿಯತ್ ಯೂನಿಯನ್ ಒಕ್ಕೂಟದ ಸಂಯೋಗದೊಂದಿಗೆ 1959ನೇ ಇಸ್ವಿ ಒಳಗೆ ಬಿಲಾಯಿ ಉಕ್ಕು ಘಟಕವನ್ನು ಸ್ಥಾಪನೆಯನ್ನು ಮಾಡ್ತೀವಿ. ಇದು ಇರುವುದಲ್ಲಿ ಛತ್ತೀಸ್ಗಢ ಒಳಗೆ ಕಂಡು ಬರ್ತದೆ. ಇದಾದಮೇಲೆ ಇಂಗ್ಲೆಂಡಿನ ಸಂಯೋಗದೊಂದಿಗೆ ನಾವೇನು ಮಾಡ್ತೀವಿ, ದುರ್ಗಾಪುರ ಉಕ್ಕು ಘಟಕವನ್ನು ಸ್ಥಾಪನೆ ಮಾಡ್ತೀವಿ. ಅದು ಯಾವಾಗ? 1962ನೇ ಇಸ್ವಿ ಒಳಗೆ. ಇದು ಎಲ್ಲಿ ಬರ್ತದೆ? ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ಇನ್ನೊಂದು ಸ್ಥಾಪನೆ ಮಾಡ್ತೀವಿ ನಾವು ಸೋವಿಯತ್ ಯೂನಿಯನ್ ಒಕ್ಕೂಟದ ಸಂಯೋಗದೊಂದಿಗೆ 1964ನೇ ಇಸ್ವಿ ಒಳಗೆ ಬೊಕೊರೋ ಉಕ್ಕು ಘಟಕವನ್ನು ಅದು ಜಾರ್ಖಂಡ್ ಒಳಗೆ ನಾವೇನು ಮಾಡ್ತೀವಿ, ಸ್ಥಾಪನೆಯನ್ನು ಮಾಡ್ತೀವಿ. ಇವು ಇಂಡಿಯಾದೊಳಗೆ ಕಾರ್ಯವನ್ನು ನಿರ್ವಹಿಸುವಂತಹ ಪ್ರಮುಖ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಆಗಿವೆ. ಇವು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಕೇಳುವಂಥ ಪ್ರಶ್ನೆಗಳಾಗಿವೆ. ಆ ಸ್ಪರ್ಧಾತ್ಮಕ ಪರೀಕ್ಷೆ ಜೊತೆಗೆ ನೀವೇನು ಮಾಡಬೇಕು, ಏನಾದರೂ ಭಾರತದ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಸಮಸ್ಯೆಗಳು ಮತ್ತು ಪರಿಹಾರ ಕ್ರಮಗಳನ್ನು ವಿವರಿಸಿ ಅಂತ ಕೇಳಿದ್ರೆ ಎಲ್ಲ ಅಂಕಿಅಂಶವನ್ನು ನೀವು ಏನು ಮಾಡಬೇಕು ವಿದ್ಯಾರ್ಥಿಗಳಿಗೆ ಪೀಠಿಕೆ ಒಳಗೆ ನೀವು ಮೆನ್ಷನ್ ಮಾಡಿದ್ರೆ ಅತಿ ಹೆಚ್ಚು ಅಂಕವನ್ನು ಗಳಿಸಲು ಸಾಧ್ಯ ಆಗ್ತದೆ. ಇದಾದಮೇಲೆ ನಾವೇನು ಮಾಡ್ತೀವಿ, 1973ನೇ ಇಸ್ವಿ ಒಳಗೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತೇಳಿ SAIL ಅಂತ ಕರಿತೀವ, ಇದನ್ನು ಸ್ಥಾಪನೆಯನ್ನು ಮಾಡ್ತೀವಿ. ಇದಾದಮೇಲೆ ಇತ್ತೀಚೆಗೆ 2017ರಲ್ಲಿ ನಾವು ನ್ಯಾಷನಲ್ ಸ್ಟೀಲ್ ಪಾಲಿಸಿಯನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಇಷ್ಟೆಲ್ಲ ಬೆಳವಣಿಗೆ ನಾವೇನು ಮಾಡ್ತೀವಿ, ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗೆ ಸಂಬಂಧಪಟ್ಟಂತಹ ಪೀಠಿಕೆಯಲ್ಲಿ ವಿದ್ಯಾರ್ಥಿಗಳು ಗಮನಿಸುವಂಥ ಪ್ರಮುಖ ಅಂಶಗಳು ಆಗಿವೆ. ಈ ಪೀಠಿಕೆ ಆದಮೇಲೆ ನೀವೇನು ಮಾಡಬೇಕಂತಂದ್ರೆ ಈ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಎದುರಿಸುವಂಥ ಸಮಸ್ಯೆಗಳೇನು ಅನ್ನೋದನ್ನು ನಾವಿಲ್ಲಿ ಚರ್ಚೆಯನ್ನು ಮಾಡಬೇಕು. ಸಮಸ್ಯೆಗಳಲ್ಲಿ ಮೊದಲನೇ ಸಮಸ್ಯೆ ವಿದ್ಯಾರ್ಥಿಗಳೇ ಕಚ್ಚಾ ವಸ್ತುಗಳ ಸಮಸ್ಯೆಯನ್ನು ನಾವಿಲ್ಲಿ ಕಾಣ್ತೀವಿ. ನೋಡಲಿ, ಏನು ಸಮಸ್ಯೆ? ಕಚ್ಚಾ ವಸ್ತುಗಳ ಸಮಸ್ಯೆ. ಕಬ್ಬಿಣದ ಅಯಸ್ಕ ಭಾರತದಲ್ಲಿ ಲಭ್ಯವಿದ್ದು ಕೂಡ ಉತ್ತಮವಾದಂತಹ ಗುಣಮಟ್ಟದ ಕೋಕ್ ಕಲ್ಲಿದ್ದಲು ಸಾಕಷ್ಟು ಲಭ್ಯ ಇಲ್ಲ. ಇದರಿಂದಾಗಿ ಆ ಕಚ್ಚಾ ವಸ್ತು ನಾವೇನು ಮಾಡಬೇಕು, ವಿದೇಶಿಗಳ ಮೇಲೆ ಅವಲಂಬನೆ ಆಗಿರುವುದರಿಂದ ನಮಗೆ ಉತ್ಪಾದನೆ ವೆಚ್ಚ ಹೆಚ್ಚಳವಾಗುವಂಥ ಸಾಧ್ಯತೆ ಇರುತ್ತದೆ. ಹೀಗಾಗಿ ಮೊದಲನೇ ಸಮಸ್ಯೆ ಏನು? ಕಚ್ಚಾ ವಸ್ತುಗಳ ಪೂರೈಕೆಯ ಸಮಸ್ಯೆಯನ್ನು ನಾವಿಲ್ಲಿ ಕಾಣ್ತೀವಿ. ಎರಡನೇದು
ಹೆಚ್ಚಿನ ಉತ್ಪಾದನೆಯ ವೆಚ್ಚ. ನೋಡಿ, ಉಕ್ಕಿನ ಉತ್ಪಾದನೆಯಲ್ಲಿ ನಾವು ಇಂಧನ ಬೇಕಾಗ್ತದೆ, ವಿದ್ಯುತ್ ಬೇಕಾಗ್ತದೆ, ಕಾರ್ಮಿಕರು ಮತ್ತು ಸಾರಿಗೆ ವೆಚ್ಚ ಕೂಡ ಬೇಕಾಗ್ತವೆ. ಇವೆಲ್ಲವುಗಳು ಇಂಡಿಯಾದೊಳಗೆ ಸರ್ವೇ ಸಾಮಾನ್ಯವಾಗಿ ಹೆಚ್ಚಳವಾಗಿ ಕಂಡುಬರುವುದರಿಂದ ನಮ್ಮ ವಸ್ತುಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅವುಗಳ ಬೆಲೆ ಹೆಚ್ಚಳವಾಗಿದ್ದರಿಂದ ಇದು ನಮಗೆ ಸ್ವಲ್ಪ ಏನಾಗ್ತದೆ, ಸಮಸ್ಯೆಯನ್ನು ಉಂಟು ಮಾಡುವಂಥ ಸಮಸ್ಯೆಯನ್ನು ಮಾಡ್ತದೆ. ಹೀಗಾಗಿ ಈ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಎದುರಿಸುವಂಥ ಎರಡನೇ ಸಮಸ್ಯೆ ಏನು, ಹೆಚ್ಚಿನ ಉತ್ಪಾದನೆ ವೆಚ್ಚ ಆಗಿದೆ. ಥರ್ಡ್ ಒನ್, ಹಳೆಯ ತಂತ್ರಜ್ಞಾನ. ನೋಡಿ, ಇವತ್ತಿಗೂ ಕೂಡ ಭಾರತದಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಈ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಏನಿದಾವಲ್ಲ, ಇವು ಹಳೆಯ ತಂತ್ರಜ್ಞಾನವನ್ನು ಬಳಸಿಕೊಂಡು ವಸ್ತುವನ್ನು ಉತ್ಪಾದನೆ ಮಾಡುವುದರಿಂದ ಅವುಗಳ ಗುಣಮಟ್ಟವು ಕೂಡ ಕಡಿಮೆಯಾಗಿರುವುದು ಕಂಡು ಬರುತ್ತದೆ. ನಾಲ್ಕನೆಯ ಸಮಸ್ಯೆ, ವಿದ್ಯುತ್ ಮತ್ತು ಇಂಧನದ ಕೊರತೆ ಕೂಡ ನಾವಿಲ್ಲಿ ಕಾಣ್ತೇವೆ. ಆಮೇಲೆ ಪರಿಸರ ಮಾಲಿನ್ಯ ಸಮಸ್ಯೆ ಕೂಡ ಕಂಡುಬರುತ್ತದೆ. ಸಾರಿಗೆ ಮತ್ತು ಲಾಜಿಸ್ಟಿಕ್ ಸಮಸ್ಯೆಗಳು ಕೂಡ ಕಂಡುಬರ್ತಾವೆ. ಆಮೇಲೆ 7, ಹಣಕಾಸಿನ ಸಮಸ್ಯೆಗಳು ಕೂಡ ಪ್ರಮುಖವಾದಂಥ ಸಮಸ್ಯೆಯಾಗಿದೆ. ಮತ್ತು ಜಾಗತಿಕ ಮಟ್ಟದಲ್ಲಿ ಬೆಲೆ ಹೆಚ್ಚಳವು ಕೂಡ ಸಮಸ್ಯೆ. ಕಾರ್ಮಿಕ ಮತ್ತು ನಿರ್ವಹಣಾ ಸಮಸ್ಯೆಗಳು ಕೂಡ ನಾವಿಲ್ಲಿ ಕಾಣ್ತೇವೆ. ಆಮೇಲೆ 10ನೇ ಸಮಸ್ಯೆ, ಪ್ರಾದೇಶಿಕ ಅಸಮತೋಲನ ಕೂಡ ಕಂಡುಬರ್ತದೆ. 11, ಗಣಿಗಾರಿಕೆ ಸಮಸ್ಯೆ. 12, ಆಮದುಗಳ ಅವಲಂಬನೆ. ರಫ್ತು ಮತ್ತು ಆಮದು ನೀತಿಯ ಅಸ್ಥಿರತೆ. ಮೌಲ್ಯವರ್ಧಿತ ಉತ್ಪನ್ನಗಳ ಕೊರತೆ. ತಾಂತ್ರಿಕ ಮಾನವ ಕೊರತೆಯ ಸಂಪನ್ಮೂಲ. ಭೂಸ್ವಾಧೀನ ಮತ್ತು ಪುನರ್ವಸತಿ ಸಮಸ್ಯೆಗಳು ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿಯ ಕೊರತೆ. ಪ್ರಮುಖವಾಗಿ ನಾನು ನಿಮಗೆ ಏನು ಮಾಡೀನಿ, 17 ಸಮಸ್ಯೆಗಳ ಬಗ್ಗೆ ತಿಳಿಸಿದ್ದೇನೆ. ಈ 17 ಸಮಸ್ಯೆಗಳು ನೀವು ಎಕ್ಸಾಮ್ ಒಳಗೆ ಏನು ಮಾಡಬೇಕು, ಒಂದು 10 ಅಂಶಗಳಿಗೆ ವಿವರಣೆಯನ್ನು ಬರೆದು ಉಳಿದಂಥ ಅಂಶಗಳನ್ನ ನೀವು ಏನು ಮಾಡಬೇಕು, ಯಥಾವತ್ತವಾಗಿ ಎಕ್ಸಾಮ್ ಒಳಗೆ ಬರೆದ್ರೆ ಅತಿ ಹೆಚ್ಚು ಅಂಕವನ್ನು ಗಳಿಸಲು ನಿಮಗೇನಾಗ್ತದೆ, ಸಹಾಯ ಆಗ್ತದೆ. ಇವೆಲ್ಲ ಸಮಸ್ಯೆಗಳಾದಮೇಲೆ ಈ ಸಮಸ್ಯೆಗಳನ್ನ ನಿವಾರಣೆ ಮಾಡೋದು ಹೇಗೆ, ಅದಕ್ಕೆ ಸೊಲ್ಯೂಷನ್ ಏನಂತೇಳಿ ನಾವಿಲ್ಲಿ ಅಧ್ಯಯನವನ್ನು ಮಾಡೋಣ. ಮೊದಲನೇ ಸೊಲ್ಯೂಷನ್ ಏನಂತಂದ್ರೆ, ತಂತ್ರಜ್ಞಾನವನ್ನು ಆಧುನೀಕರಣಗೊಳಿಸುವಂಥ ಕೆಲಸವನ್ನು ಮಾಡಬೇಕು ವಿದ್ಯಾರ್ಥಿಗಳೇ. ಆ ತಂತ್ರಜ್ಞಾನವನ್ನು ಆಧುನೀಕರಣ ಮಾಡುವುದು ಇದು ಒಂದನೇ ಸೊಲ್ಯೂಷನು. ಎರಡನೇದೇನು, ಕಚ್ಚಾ ವಸ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಪ್ಲೈ ಮಾಡಬೇಕು ಅಥವಾ ಅವುಗಳಿಗೆ ಭದ್ರತೆಯನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು. ಆದಷ್ಟು ಉತ್ಪಾದನೆ ವೆಚ್ಚವನ್ನು ಕಡಿಮೆ ಮಾಡುವಂಥ ಸಾಹಸವನ್ನು ಮಾಡಬೇಕಾಗ್ತದೆ. ಆಮೇಲೆ ವಿದ್ಯುತ್ ಸಮಸ್ಯೆ ಏನಿದೆಯಲ್ಲ, ಆ ವಿದ್ಯುತ್ ಮತ್ತು ಇಂಧನದ ಭದ್ರತೆಯನ್ನು ನಾವು ಕೈಗಾರಿಕೆಗಳಿಗೆ ಒದಗಿಸಿಕೊಡಬೇಕು. ಮತ್ತು ಸರ್ಕಾರ ಏನು ಮಾಡಬೇಕು, ಕೆಲವೊಂದು ಪರಿಸರ ಸ್ನೇಹಿ ಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಅವಕ್ಕೆ ಬೇಕಾದಂಥ ಸಾಕಷ್ಟು ಹಣಕಾಸಿನ ಸೌಲಭ್ಯವನ್ನು ಒದಗಿಸಿಕೊಡಬೇಕು. ಆಮೇಲೆ 7, ಮೌಲ್ಯವರ್ಧಿತ ಉಕ್ಕು ಉತ್ಪನ್ನಗಳಿಗೆ ಉತ್ತೇಜನವನ್ನು ನೀಡುವಂಥ ಕಾರ್ಯವನ್ನು ಸರ್ಕಾರ ಮಾಡ್ಕೋಬೇಕು. ಸ್ಕ್ರ್ಯಾಪ್ ಮತ್ತು ರೀಸೈಕ್ಲಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಮಾನವ ಸಂಪನ್ಮೂಲ ಅಭಿವೃದ್ಧಿಯನ್ನು ಗೊಳಿಸಿದ್ರೆ ಡೆವಲಪ್ಮೆಂಟ್ ಆಗ್ತವೆ. ಆಮೇಲೆ ಸರ್ಕಾರ ಹಮ್ಮಿಕೊಳ್ಳುವಂಥ ನೀತಿಗಳಲ್ಲಿ ಸ್ಥಿರತೆ ಮತ್ತು ದೀರ್ಘಾವಧಿಗೆ ಉಪಯುಕ್ತವಾಗುವಂಥ ಯೋಜನೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಈ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಏನಿದಾವಲ್ಲ, ಅವು ಎದುರಿಸುವಂಥ ಎಲ್ಲ ಸಮಸ್ಯೆಗಳನ್ನು ಈ ಅಂಶಗಳನ್ನು ಬಳಸಿಕೊಂಡು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಬೋದು. ಓಕೆ, ಇಷ್ಟು ವಿದ್ಯಾರ್ಥಿಗಳೇ ಭಾರತದಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಯಾವ ಸ್ಥಾಪನೆ ಅದು, ಅವುಗಳ ಎದುರಿಸುವಂಥ ಪ್ರಮುಖ ಸಮಸ್ಯೆಗಳೇನು, ಆ ಸಮಸ್ಯೆಗೆ ಪರ್ಯಾಯ ಕ್ರಮಗಳನ್ನು ಈ ಒಂದು ತರಗತಿಯಲ್ಲಿ ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ನಿಮಗೆ ಮಾಡ್ತಾನೆ ಇದರ ಮೇಲೆ 10 ಅಥವಾ 15 ಅಂಕದ ಪ್ರಶ್ನೆಯಾಗಿ ಈ ಒಂದು ಟಾಪಿಕ್ ಮೇಲೆ ಕೇಳಬಹುದು. ಹೀಗಾಗಿ ಅಲ್ಲಿ ಸಮಸ್ಯೆಗಳು 17 ಪಾಯಿಂಟು ಮತ್ತು ಆ ಸಮಸ್ಯೆಗಳ ಪರ್ಯಾಯ ಕ್ರಮಗಳು 10 ಪಾಯಿಂಟ್. ಅದು ಟೋಟಲ್ ಆಗಿ ಒಂದು 27 ಪಾಯಿಂಟ್ಸ್ ಆಗ್ತವೆ. ಆ 27ರಲ್ಲಿ ಒಂದು 20-25 ಹಾಕಿದ್ರು ಕೂಡ ಕಂಫರ್ಟಬಲ್ ಆಗಿ ಅಂಕದ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಉತ್ತರವನ್ನು ಬರೀಬೋದು. ಓಕೆನಾ, ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.